ಇನ್ನು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ವಿಚಾರ ಮತ್ತೆ ಸದ್ದು ಮಾಡ್ತಾ ಇದೆ. ಅದು ಕೂಡ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹೌದು, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಆ ಪತ್ರಿಕೆಗೆ ಜಾಹೀರಾತು ನೀಡಿದೆ ಅನ್ನುವಂಥದ್ದು ಆರೋಪ. ಅದು ಕೂಡ ಸರ್ಕ್ಯುಲೇಷನ್ನೇ ಇಲ್ಲದೆ ಇರುವಂತ ನ್ಯಾಷನಲ್ ಹೆರಾಲ್ಡ್ ಪೇಪರ್ಗೆ ಕೋಟ್ಯಾಂತರ ರೂಪಾಯಿ ಜಾಹೀರಾತು ಕೊಟ್ಟಿದೆ ಅನ್ನುವಂಥ ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ. ಆದ್ರೆ ಅಂತ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ವಿತರಣೆಯಾಗದ ಪತ್ರಿಕೆಗೆ ಸರ್ಕಾರದಿಂದ ಜಾಹೀರಾತು. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ 2,89,00,000 ರೂಪಾಯಿ ಸಂದಾಯ. ಬೆಳಗಾವಿ ಜೈಲಿನ ಕೈದಿಗಳಿಗೆ ವೇತನವಾಗಿಲ್ಲ. ರಾಜ್ಯಾದ್ಯಂತ ಡಕೋಟಾ ಬಸ್ಗಳು ಸಂಚರಿಸುತ್ತಿವೆ. ತಿಂಗಳಿಗೆ ಸರಿಯಾಗಿ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬಂದಿಲ್ಲ ಅಂತ ಬಿಜೆಪಿ ಆರೋಪಿಸುತ್ತಿದೆ. ರಾಜ್ಯದಲ್ಲೇ ಬಾಕಿ ಇರುವ ಹಲವು ಕಾರ್ಯಗಳಿಗೆ ಹಣ ಒದಗಿಸಬೇಕಾದ ಸರ್ಕಾರದ ಸುತ್ತ ಮತ್ತೊಂದು ವಿವಾದ ಸುತ್ತಿಕೊಂಡಿದೆ. ಕರ್ನಾಟಕದಲ್ಲಿ ವಿತರಣೆಯೇ ಆಗದ, ಸರಿಯಾಗಿ ಸರ್ಕ್ಯುಲೇಷನ್ ಇಲ್ಲದ ಗಾಂಧಿ ಒಡೆತನದ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾಹೀರಾತು ನೀಡಿ ಕೋಟಿ ಕೋಟಿ ರೂಪಾಯಿಯ ಹಣ ಸಂದಾಯ ಮಾಡಿದೆ. 2023-24ರಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ರಾಜ್ಯದ ಖಜಾನೆಯಿಂದ 1,90,00,000 ರೂಪಾಯಿಯನ್ನ ಜಾಹೀರಾತಿಗೆ ನೀಡಲಾಗಿದೆ. 2024-25ರಲ್ಲಿ 99 ಲಕ್ಷ ರೂಪಾಯಿಯನ್ನ ರಾಜ್ಯದ ಬೊಕ್ಕಸದಿಂದಲೇ ಕೊಡಲಾಗಿದೆ. ಹೀಗೆ ರಾಷ್ಟ್ರೀಯ ಮಟ್ಟದ ಪತ್ರಿಕೆಗಳಿಗೆ 2024-25ರಲ್ಲಿ 1,42,00,000 ಖರ್ಚು ಮಾಡಿರುವ ಸರ್ಕಾರ ಇದರಲ್ಲಿ 99 ಲಕ್ಷ ರೂಪಾಯಿಯನ್ನ ನ್ಯಾಷನಲ್ ಹೆರಾಲ್ಡ್ಗೆ ನೀಡಲಾಗಿದ್ದು, 69% ಹಣವನ್ನ ಒಂದೇ ಪತ್ರಿಕೆಗೆ ನೀಡಿರೋದು ವಿವಾದಕ್ಕೆ ಕಾರಣವಾಗಿದೆ. ಎಟಿಎಂ ಸರ್ಕಾರ ಅಂತ ಟೀಕಿಸುತ್ತಿದ್ದ ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. 1.9 crore was given to the National Herald during 23-24 and nearly 1 crore was allotted in 2024-25. ಒಂದು ಸ್ಕ್ಯಾಮ್ ರಿಡನ್ ತಾಯಿ ಮಗ ಬೇಲ್ ಮೇಲಿದ್ದಾರೆ. ಸರ್ಕ್ಯುಲೇಷನ್ನು ಆಲ್ಮೋಸ್ಟ್ ನಕ್ಕೆ ಬರಾಬರ್ ನಿಲ್ಲ. ಅದಕ್ಕೆ ದುಡ್ಡು ಕೊಟ್ಟಿದ್ದು ಇದು ನೇರವಾಗಿ ಒಂದು ರೀತಿಯಲ್ಲಿ ಗಾಂಧಿ ಫ್ಯಾಮಿಲಿಗೆ ಕರ್ನಾಟಕ ಸರ್ಕಾರದಿಂದ ದಾನವನ್ನು ಕೊಟ್ಟು ಸಂಪ್ರೀತಗೊಳಿಸುವಂಥ ಒಂದು ಪ್ರಕ್ರಿಯೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಭಾರಿ ದೊಡ್ಡ ಸರ್ಕ್ಯುಲೇಷನ್ ಇದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಆದರೆ ಅದಕ್ಕೆ ಕೊಡುವಂಥ ದುಡ್ಡು ನೋಡಿದರೆ ಒಂದು ರೀತಿಯಲ್ಲಿ ರಾಜ್ಯದ ಆ ಬೊಕ್ಕಸದಿಂದ ಕಾಂಗ್ರೆಸ್ ಪಾರ್ಟಿಯ ಪತ್ರಿಕೆಗೆ ಕೊಡುವಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ. ಇದು ಸರಿಯಲ್ಲ ಅಂತ ಹೇಳುವಂಥದ್ದನ್ನು ನಾವು ಕಡಾಖಂಡಿತವಾಗಿ ಹೇಳಲಿಕ್ಕೆ ಇಚ್ಛೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಯಾವ ಪತ್ರಿಕೆಗೆ ಬೇಕಾದರೂ ಜಾಹೀರಾತು ನೀಡಲು ಅವಕಾಶ ಇದೆ ಎಂದಿದ್ದಾರೆ. ಎಲ್ಲ ಸರ್ಕಾರಗಳಿಗೂ ಯಾವ ಪೇಪರ್ ಬೇಕಾದ್ರೂ ಕೊಡ್ಬೋದು ಅಂತ ಅಧಿಕಾರ ಇದೆ. ಆ ಪ್ರಕಾರ ಅವರು ಕೊಡ್ತಾ ಇದ್ದಾರೆ. ಬೇರೆ ಬೇರೆ ಸರ್ಕಾರ ಬೇರೆ ರಾಜ್ಯವರು ಕೂಡ ಕರ್ನಾಟಕ ಕೊಡ್ತಾ ಇದ್ದಾರೆ, ಬೇರೆ ಪೇಪರ್ಗಳು ಕೊಡ್ತಾ ಇದ್ದಾರೆ. ನಾವು ಅದನ್ನೆಲ್ಲ ಕ್ವಶನ್ ಮಾಡಕ್ಕಾಗ್ತದ? ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ತಟ್ಟಿದ ಬಿಸಿ ಈಗ ರಾಜ್ಯ ಸರ್ಕಾರಕ್ಕೂ ತಗುಲಿದೆ. ಆದರೆ ರಾಜ್ಯ ಸರ್ಕಾರ ಮಾತ್ರ ಜಾಹೀರಾತು ವಿಚಾರದಲ್ಲಿ ತನ್ನನ್ನ ಸಮರ್ಥಿಸಿಕೊಳ್ಳುವ ರೀತಿಯಲ್ಲಿದೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.